ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಮಮತಾ ಡಿಸೈನ್ಸಿಗೆ ಸ್ವಾಗತ. ನಾನು ಮಮತಾ ಶಂಕರಿ. ಇವತ್ತೊಂದು ಸಿಂಪಲ್ ಸಾರಿ ಕುಚ್ಚು ಡಿಸೈನ್ ಹೇಳ್ಕೊಡ್ತಾ ಇದ್ದೀನಿ. ತುಂಬ ಸಿಂಪಲ್ ಆಗಿರೋಂಥದ್ದು, ಬೇಸಿಕ್ ಡಿಸೈನ್ ಅಂತ ಹೇಳ್ಬೋದು ಇದನ್ನು. ಇದಕ್ಕೆ 6 ದಾರ ಮತ್ತು 7 ನಂಬರ್ ಕ್ರೋಶೆ ಹುಕ್ಕು ಯಾವುದು ತಗೊಂಡಿದ್ದೀನಿ. ಫಸ್ಟು ದಾರ ಲಾಕ್ ಮಾಡಿ ಬಟ್ಟೆಗೆ. ಮತ್ತು 3 ಚೈನು, ಅದನ್ನು ಬಟ್ಟೆಗೆ ಲಾಕ್ ಮಾಡಿ ಎಲ್ಲಿಗೆ ಬರುತ್ತೆ ಅಂತ ನೋಡಿಕೊಂಡು. ಮತ್ತು 4 ಚೈನು, ಅದನ್ನು ಬಟ್ಟೆಗೆ ಲಾಕ್ ಮಾಡಿ. ಮತ್ತು ಮಣಿ ಸೇರಿಸ್ಕೊಳ್ಳಿ, ದೊಡ್ಡ ಮಣಿ, ರೌಂಡ್ ಮಣಿ, ಈ ಥರದ ಮಣಿ. ಅದನ್ನು ಲಾಕ್ ಮಾಡಿ ಬಟ್ಟೆಗೆ ಸೇರಿಸ್ಕೊಳ್ಳಿ. ಮತ್ತು 4 ಚೈನು, ಇದನ್ನು ಬಟ್ಟೆಗೆ ಸೇರಿಸ್ಕೊಳ್ಳಿ. ಮತ್ತೆ ಇದೇ ರೀತಿಯ ಇನ್ನೊಂದು ಮಣಿ, ಆಮೇಲೆ ಅದನ್ನು ಲಾಕ್ ಮಾಡಿ ಬಟ್ಟೆಗೆ ಸೇರಿಸ್ಕೊಳ್ಳಿ. ಮತ್ತು 4 ಚೈನು, ಅದನ್ನು ಬಟ್ಟೆಗೆ ಸೇರಿಸ್ಕೊಳ್ಳಿ. ಮತ್ತು 3 ಚೈನು, ಅದನ್ನು ಬಟ್ಟೆಗೆ ಸೇರಿಸ್ಕೊಳ್ಳಿ. ಮತ್ತು 4 ಚೈನು, ಇದನ್ನು ಬಟ್ಟೆಗೆ ಸೇರಿಸ್ಕೊಳ್ಳಿ. ಮತ್ತು ಇದೇ ರೀತಿ ಮಣಿ, 4 ಚೈನು ಮಣಿ, ಮತ್ತು 4 ಚೈನು 3, 4 ಚೈನು ಮಣಿ, ಮತ್ತು 4 ಚೈನು ಮಣಿ, ಆ ಥರ ಹೋಗಬೇಕು. 3 ಚೈನ್ ಆದಮೇಲೆ ಒಂದು 4 ಚೈನು ಮಣಿ, ಮತ್ತೊಂದು 4 ಚೈನು ಮಣಿ, ಮತ್ತೊಂದು 4 ಚೈನು, ಮತ್ತು 3 ಚೈನು ಕುಚ್ಚಿಗೆ. ಕುಚ್ಚಿಂದ ಆ ಕಡೆ ಈ ಕಡೆ ಹೆಂಗಿದೆ ಅಂದರೆ, ಈ 3 ಚೈನ್ಗಳು ಕುಚ್ಚಿಗೆ, ಅದನ್ನು ಆ ಕಡೆ ಈ ಕಡೆ ಇಟ್ಕೊಳ್ಳಿ. ಆಮೇಲೆ 4 ಚೈನು ಮಣಿ, 4 ಚೈನು ಮಣಿ, 4 ಚೈನು, ಈ ಥರ ಇರಬೇಕು. ಫುಲ್ ಮಾಡಿದ ಮೇಲೆ ತೋರಿಸ್ತೀನಿ. ಫಸ್ಟ್ ರೌಂಡ್ ಈ ಥರ ಕಂಪ್ಲೀಟ್ ಮಾಡಿದ್ದೀನಿ. ಕೊನೆಯಲ್ಲಿ 4 ಚೈನ್ ಆಗಿ 3 ಚೈನ್ ಹಾಕಿ ಮುಗಿಸಿದ್ದೀನಿ, ನಿಲ್ಲಿಸಿದ್ದೀನಿ. ಅಂದರೆ ಇದು ಕುಚ್ಚಿಗೆ. ಈಗ ಒಂದು ಚೈನ್ ಹಾಕಿ ವರ್ಕ್ ಟರ್ನ್ ಮಾಡ್ತಾಯಿದ್ದೀನಿ. ಟರ್ನ್ ಮಾಡಿ ಬ್ಯಾಕ್ ಸೈಡಿಂದ ಚೈನ್ ಮೇಲೆ ಚೈನು, 3 ಚೈನ್ ಫಸ್ಟು, ಅದು ಎಲ್ಲಿ ಲಾಕ್ ಆಗಿದೆ ಅಲ್ಲಿ ಲಾಕ್ ಮಾಡ್ಕೊಳ್ಳಿ. ಆಮೇಲೆ 4 ಚೈನು, ಅದು ಎಲ್ಲಿ ಲಾಕ್ ಆಗಿದೆ ಅದನ್ನು ಅಲ್ಲೇ ಲಾಕ್ ಮಾಡ್ಕೊಳ್ಳಿ. ಆಮೇಲೆ ಬೀಡ್ ಸುತ್ತಲೂ 5 ಚೈನು, ಆಮೇಲೆ ಬೀಡ್ ಸುತ್ತಲೂ 5 ಚೈನು, ಅದನ್ನು ಬೀಡ್ ಈ ಪಕ್ಕ ಲಾಕ್ ಮಾಡ್ಕೊಳ್ಳಿ. ಮತ್ತು 4 ಚೈನು, ಅದನ್ನು ಬೀಡ್ ಎಲ್ಲಿ ಲಾಕ್ ಆಗಿದೆ ಅಲ್ಲಿ ಲಾಕ್ ಮಾಡ್ಕೊಳ್ಳಿ ಬೀಡ್ ಪಕ್ಕ. ಮತ್ತು 5 ಚೈನು ಬೀಡ್ ಸುತ್ತಲೂ, ಅದನ್ನು ಬೀಡ್ನ ಈ ಪಕ್ಕ ಎಲ್ಲಿ ಲಾಕ್ ಆಗಿದೆ ಅಲ್ಲಿ ಲಾಕ್ ಮಾಡ್ಕೊಳ್ಳಿ. ನಾರ್ಮಲ್ ಎಲ್ಲ ಆರ್ಚ್ಗಳಲ್ಲಿ ಮಾಡಿದಂಗೆ. ಆಮೇಲೆ ಚೈನ್ ಮೇಲೆ ಚೈನು ಹಾಕ್ಕೊಂಡು ಹೋಗಿ, ಎಲ್ಲ ಚೈನ್ಗಳು, ಇಲ್ಲಿ 4 ಚೈನು, ಇಲ್ಲಿ 3 ಚೈನು, ಇಲ್ಲಿ 4 ಚೈನು, ಬೀಡ್ ಸುತ್ತಲೂ 5 ಚೈನು, ಅಷ್ಟೇ ಮಾಡ್ಕೊಂಡು ಹೋಗಿ ಎಂಡ್ವರೆಗೂ ಮಾಡಿ ತೋರಿಸ್ತೀನಿ. ಈ ರೌಂಡ್ ಕಂಪ್ಲೀಟ್ ಆಗಿದೆ ಸ್ನೇಹಿತರೆ. ಈಗ ಒಂದು ಚೈನ್ ಮಾಡಿ ವರ್ಕ್ ಟರ್ನ್ ಮಾಡ್ತಾಯಿದ್ದೀನಿ. ಇಲ್ಲಿ ಸ್ಟಾರ್ಟಿಂಗ್ 3 ಚೈನಿಗೆ 3 ಚೈನ್ ಮಾಡ್ಕೊಳ್ಳಿ. ಇದು ಎಲ್ಲಿ ಲಾಕ್ ಆಗಿದೆ ಅಲ್ಲಿ ಲಾಕ್ ಮಾಡ್ಕೊಳ್ಳಿ. ಆಮೇಲೆ 4 ಚೈನ್ ಇದೆಯಲ್ವ ಅಲ್ಲಿ 2 ಸಿಂಗಲ್ ಕ್ರೋಶೆ, ಹಾಕಿಬಿಟ್ಟು ಇಲ್ಲಿ ಆರ್ಚ್ ಡಬಲ್ ಕ್ರೋಶೆ ಹಾಕಿ ಆರ್ಚ್ ಮಾಡ್ಕೊಳ್ಳಿ. ಈ ಬೀಡ್ ಮೇಲಿನ 5 ಚೈನಲ್ಲಿ ಇಲ್ಲಿ 2, 3, 4, 5, 6,
7 8 9 10 11 12 ಡಬಲ್ ಕ್ರೋಶೆ ಹಾಕಿದ್ದೀನಿ. ಹಾಕಿ ಈಗ ಮತ್ತೆ ನೆಕ್ಸ್ಟ್ 4 ಚೈನ್ ಇದೆಯಲ್ವ ಇದ್ರ ಪಕ್ಕ ಅಲ್ಲಿ 2 ಸಿಂಗಲ್ ಕ್ರೋಶೆ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ 4 ಚೈನಲ್ಲಿ ಈಗ ನೆಕ್ಸ್ಟ್ ಈ ಬೀಡಿನ ಮೇಲೆ 5 ಚೈನಲ್ಲಿ ಡಬಲ್ ಕ್ರೋಶೆ ಮಾಡ್ಕೊಂಡು ಆರ್ಚ್ ಮಾಡ್ಕೊಳ್ಳಿ. ಇದೇ ಥರ 12 ಡಬಲ್ ಕ್ರೋಶೆ ಮಾಡಿಕೊಂಡು 1 2 ಇದೇ ಥರ 12 ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. ಮಾಡಿ ತೋರಿಸ್ತೀನಿ. ಈ ಥರ 12 ಡಬಲ್ ಕ್ರೋಶೆ ಹಾಕಿದ್ದೀನಿ. ನೆಕ್ಸ್ಟು 4 ಚೈನ್ ಗ್ಯಾಪಲ್ಲಿ ಲಾಕ್ ಮಾಡ್ಕೊಳ್ಳಿ. ಮತ್ತು ಇನ್ನೊಂದು ಸಿಂಗಲ್ ಕ್ರೋಶೆ ಮಾಡಿಕೊಂಡು ಅದೇ 4 ಚೈನ್ ಗ್ಯಾಪಲ್ಲಿ ಲಾಕಲ್ಲಿ ಲಾಕ್ ಮಾಡ್ಕೊಳ್ಳಿ. ಮತ್ತು 3 ಚೈನು ಮತ್ತು ಈ 4 ಚೈನಲ್ಲಿ 2 ಸಿಂಗಲ್ ಕ್ರೋಶೆ ಹಾಕ್ಕೊಂಡು ಇಲ್ಲಿ ಆರ್ಚು, ಮತ್ತು ಈ 4 ಚೈನಲ್ಲಿ 2 ಸಿಂಗಲ್ ಕ್ರೋಶೆ ಹಾಕ್ಕೊಂಡು ಇಲ್ಲಿ ಆರ್ಚು. ಇದೇ ಥರ ಮುಂದುವರ್ಸ್ಕೊಂಡು ಚೈನ್ ಕಂಪ್ಲೀಟ್ ಮಾಡಿದ್ದೀನಿ ಸ್ನೇಹಿತರೆ. ಈಗ ಬೇರೆ ಕಲರ್ ದಾರ ತಗೊಂಡು ಇಲ್ಲಿ ಎಲ್ಲಿ ಸ್ಟಾರ್ಟ್ ಮಾಡಿದ್ದೀವಿ ಡಿಸೈನು ಅಲ್ಲೇ ಸೇರಿಸ್ತಾ ಇದ್ದೀನಿ ದಾರನ. ಫಸ್ಟ್ 3 ಚೈನಲ್ಲಿ ಸಿಂಗಲ್ ಕ್ರೋಶೆ ಮಾಡ್ತಾ ಇದ್ದೀನಿ. ಈ ಥರ ಸಿಂಗಲ್ ಕ್ರೋಶೆ ಮಾಡಿಬಿಟ್ಟು ಅದು ಎಲ್ಲಿ ಲಾಕ್ ಆಗಿದೆಯೋ ಅಲ್ಲಿ ಲಾಕ್ ಮಾಡ್ಕೊಳ್ಳಿ. ನೆಕ್ಸ್ಟು ಈ 4 ಚೈನಲ್ಲಿ 2 ಸಿಂಗಲ್ ಕ್ರೋಶೆ ಹಾಕಿದ್ದೀವಲ್ವ ಆರ್ಚ್ಗಿಂತ ಮೊದಲು ಅಲ್ಲಿ 1 ಸಿಂಗಲ್ ಕ್ರೋಶೆ ಮೇಲೆ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. ಈ ಆರ್ಚಲ್ಲಿ ಪ್ರತಿಯೊಂದು ಡಬಲ್ ಕ್ರೋಶೆ ಮೇಲೇನು ಸಿಂಗಲ್ ಕ್ರೋಶೆ ಮಾಡ್ತಾ ಬನ್ನಿ. 1 2 ಡಬಲ್ ಕ್ರೋಶೆ ಮೇಲೆ ಸಿಂಗಲ್ ಕ್ರೋಶೆ ಮಾಡಿ 3ನೇ ಡಬಲ್ ಕ್ರೋಶೆ ಮೇಲೆ ನಾನು ಮಣಿ ಸೇರಿಸ್ತಾ ಇದ್ದೀನಿ, ಚಿಕ್ಕ ಗೋಲ್ಡನ್ ಮಣಿ. ಆಮೇಲೆ ನೆಕ್ಸ್ಟು 2 3 ಆದಮೇಲೆ 4 5 ಬರೀ ಸಿಂಗಲ್ ಕ್ರೋಶೆ ಮಾಡ್ತಾ ಇದ್ದೀನಿ. ಆಮೇಲೆ 6ನೇದರಲ್ಲಿ ಮಣಿ ಸೇರಿಸ್ತಾ ಇದ್ದೀನಿ. 7 8 2 ಸಿಂಗಲ್ ಕ್ರೋಶೆ ಮಾತ್ರ ಮಾಡ್ತಾ ಇದ್ದೀನಿ. 9ನೇದಲ್ಲಿ ಮಣಿ ಸೇರಿಸ್ತಾ ಇದ್ದೀನಿ. ಮತ್ತೆ ಉಳಿದಿದ್ದಲ್ಲೆಲ್ಲ ಸಿಂಗಲ್ ಕ್ರೋಶೆನೇ ಮಾಡ್ತಾ ಇದ್ದೀನಿ. ಮಣಿ 3 ಸೇರಿಸ್ತಾ ಇರೋದು ನಾನು ಮಧ್ಯದಲ್ಲಿ. ಉಳಿದ ಎಲ್ಲ ಡಬಲ್ ಕ್ರೋಶೆ ಮೇಲೇನು ಸಿಂಗಲ್ ಕ್ರೋಶೆ ಮಾಡಿ. ನೆಕ್ಸ್ಟು 4 ಚೈನ್ ಗ್ಯಾಪಲ್ಲಿ 2 ಸಿಂಗಲ್ ಕ್ರೋಶೆ ಹಾಕಿದ್ದೀರಲ್ವ, ಇಲ್ಲಿ ಆ ಸಿಂಗಲ್ ಕ್ರೋಶೆಯಲ್ಲಿ ಲಾಕ್ ಮಾಡ್ಕೊಳ್ಳಿ. ಈ ಥರ ನಾನು 3 ಮಾತ್ರ ಹಾಕಿದ್ದೀನಿ ಮಣಿ, ಎಲ್ಲ ಹಾಕ್ತಾ ಇಲ್ಲ. ಮತ್ತು ಇಲ್ಲಿಂದ ಈ ನೆಕ್ಸ್ಟ್ ಆರ್ಚಲ್ಲಿ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. ಇದೇ ಥರ 2 ಡಬಲ್ ಕ್ರೋಶೆ ಮೇಲೆ ಸಿಂಗಲ್ ಕ್ರೋಶೆ, 3ನೇ ಡಬಲ್ ಕ್ರೋಶೆಯಲ್ಲಿ ಮಣಿ. ನೆಕ್ಸ್ಟ್ 2 ಡಬಲ್ ಕ್ರೋಶೆಯಲ್ಲಿ ಸಿಂಗಲ್ ಕ್ರೋಶೆ 4 ಮತ್ತು 5ರಲ್ಲಿ, 6ರಲ್ಲಿ ಸಿಂಗಲ್ ಕ್ರೋಶೆ ಹಾಕಿಬಿಟ್ಟು ಮಣಿ.
ಆಮೇಲೆ 7 8ರಲ್ಲಿ ಸಿಂಗಲ್ ಕ್ರೋಶೆ, 9ರಲ್ಲಿ ಸಿಂಗಲ್ ಕ್ರೋಶೆ ಹಾಕಿಬಿಟ್ಟು ಮಣಿ. ಮತ್ತೆ ಉಳಿದಿರೋ ಡಬಲ್ ಕ್ರೋಶೆ ಮೇಲೆಲ್ಲ ಸಿಂಗಲ್ ಕ್ರೋಶೆ. ಈ ಥರ ಮಾಡಿಕೊಂಡು ಮತ್ತೆ ಈ 4 ಚೈನ್ ಗ್ಯಾಪಲ್ಲಿ ಲಾಕ್ ಮಾಡ್ಕೊಳ್ಳಿ. ಅದರ ಲಾಕಲ್ಲಿ ಲಾಕ್ ಮಾಡ್ಕೊಳ್ಳಿ. ಮತ್ತು 3 ಚೈನು ಮತ್ತು ಈ ಆರ್ಚ್ಗಳಿಗೂ ಇದೇ ರೀತಿ ಮಣಿ ಸೇರಿಸ್ಕೊಳ್ಳಿ. ಡಬಲ್ ಆರ್ಚ್ ಇರುತ್ತೆ, 2 ಆರ್ಚು ಮಧ್ಯದಲ್ಲಿ ಕುಚ್ಚು, 2 ಆರ್ಚು ಮಧ್ಯದಲ್ಲಿ ಕುಚ್ಚು, ಆ ಥರ ಮಾಡಿಕೊಂಡು ಹೋಗಬೇಕು. ಫುಲ್ ಮಾಡಿ ತೋರಿಸ್ತೀನಿ. ಕುಚ್ಚೆಲ್ಲ ಹಾಕಿ ಕಂಪ್ಲೀಟ್ ಮಾಡಿದ್ದೀನಿ ಸ್ನೇಹಿತರೆ. ಡಿಸೈನ್ ಈ ಥರ ಬರುತ್ತೆ, 2 ಆರ್ಚು ಒಂದು ಕುಚ್ಚು ಥರ ಬರುತ್ತೆ. ಇದು ಡಿಸೈನು ಚೆನ್ನಾಗಿ ಕಾಣಿಸುತ್ತೆ. ಪೂರ್ತಿ ಸೀರೆಗೆ ಮಾಡಿದಾಗ ಸಿಂಪಲ್ ಇದೆ, ಮಾಡೋದು ಈಸಿ ಆಗುತ್ತೆ. ನಿಮಗೆ ಇದನ್ನು ಹೆಚ್ಚು ಡೆಕೋರೇಟ್ ಮಾಡಿದರೆ ಇಲ್ಲಿ ಸ್ಟೋನ್ ಚೈನೆಲ್ಲ ಹಾಕಿದರೆ ಗ್ರ್ಯಾಂಡ್ ಆಗಿರುತ್ತೆ. ಬ್ರೈಡಲ್ ಸ್ಯಾರಿಗಳಿಗೂ ಮಾಡ್ಬೋದು, ಚೆನ್ನಾಗಿ ಕಾಣಿಸುತ್ತೆ. ಸಿಂಪಲ್ ಅಂದರೆ ಹೀಗೆ ಸಿಂಪಲಾಗಿ ಮಾಡ್ಕೋಬೋದು. ಪೂರ್ತಿ ಸೀರೆಗೆ ಮಾಡಿದಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ಹೇಳಿ. ಮುಂದಿನ ಡಿಸೈನ್ನೊಂದಿಗೆ ಭೇಟಿಯಾಗೋಣ. ಥ್ಯಾಂಕ್ ಯು.